ಹಿರಿಯ ಸಚಿವರಂತ ಹಿರಿಯ ಸಚಿವರು ನೇರೋಗರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಏನ್ ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ? ನೋಡಿ, ಈ ಕ್ಯಾಬಿನೆಟ್ ಅಲ್ಲಿ ಅದು ಮಂಡನೆ ಆಗಿದೆ. ಅದ್ರ ಬಗ್ಗೆ ಯಾಕಂದ್ರೆ ಸೀಲ್ ಓಪನ್ ಆಗಿರೋದೇ ಇವತ್ತು ಕ್ಯಾಬಿನೆಟ್ ನಲ್ಲಿ. ಯಾರು ಅಧಿಕಾರಿಗಳಿಗೂ ಗೊತ್ತಿರಲಿಲ್ಲ, ಯಾರಿಗೂ ಕೂಡ ಅದ್ರ ಬಗ್ಗೆ ಅದರ ಅಂಶಗಳು ಯಾರಿಗೂ ಮಾಹಿತಿ ಇರಲಿಲ್ಲ. ಹಾಗಾಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸೀಲ್ ಓಪನ್ ಆಗಿದೆ. ಅದನ್ನ ಮಾಹಿತಿಯನ್ನ ಜಿಸ್ಟನ್ನ ಇವತ್ತು ಎಲ್ಲ ಒಂದು ಇಲಾಖಾ ಮಂತ್ರಿಗಳಿಗೆ ಅಂದ್ರೆ ಎಲ್ಲ ಮಂತ್ರಿಗಳಿಗೆ ಒದಗಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ವಾರದ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಈಗ ಏನಾದ್ರು ವಿಶೇಷ ಕ್ಯಾಬಿನೆಟ್ ಇದೆಯಾ ಸರ್ ಮುಂದಿನ ವಾರ? ಆದ್ರೆ ಮುಂದಿನ ವಾರ ಗುರುವಾರ ಸಚಿವ ಸಂಪುಟ ಇರುತ್ತೆ ಪ್ರತಿ ವಾರ. ಅವತ್ತು ಇದು ಒಂದು ಸಬ್ಜೆಕ್ಟ್ ಅನ್ನೇ ಡಿಸ್ಕಸ್ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು. ಈಗ ಅಂಕಿಅಂಶ ಎಲ್ಲೂ ಕೂಡ ಬಹಿರಂಗವಾಗಿಲ್ಲ ಅಂತ ಹೇಳಿದೆ, ಆದ್ರೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಪ್ರಬಲ ಸಮುದಾಯದ ನಿಮ್ಮ ಸ್ವಪಕ್ಷದಿಂದಲೇ. ಇಲ್ಲ, ಅದು ಜನರ ಊಹೆ ಆಗಿತ್ತು. ಹಾಗಾಗಿ ಅದ್ರ ಇನ್ನೂ ಅಂಕಿಅಂಶಗಳು ಅದು ಅಧಿಕೃತವಾಗಿ ಬಂದಿಲ್ಲ, ಅದು ಓಪನ್ ಆಗಿರಲಿಲ್ಲ ಅಂದ್ರೆ ಅದು ಓನ್ಲಿ ಇಟ್ ವಾಸ್ ಎ ಸ್ಪೆಕ್ಯುಲೇಷನ್. ಹಾಗಾಗಿ ಇವತ್ತು ಅದು ಅಧಿಕೃತವಾಗಿ ಓಪನ್ ಆಗಿದೆ. ಅದ್ರ ಮಾಹಿತಿಯನ್ನ ಎಲ್ಲ ಸಚಿವರು ಕೂಡ ಕೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮುಂದಿನ ವಾರ 17ನೇ ತಾರೀಕು 4 ಗಂಟೆಗೆ ಕ್ಯಾಬಿನೆಟ್ ಅನ್ನು ಫಿಕ್ಸ್ ಆಗಿದೆ. ಇದೇ ಒಂದೇ ಸಬ್ಜೆಕ್ಟು ಅವತ್ತು ಪ್ರಮುಖವಾಗಿ ಚರ್ಚೆ ಆಗಿದೆ. ನಿಮ್ಮ ಪಕ್ಷದವರು ಇದಕ್ಕೆ ಒಂದೊಂದ್ಸತಿ ಮರುಪರಿಶೀಲನೆ ಆಗಬೇಕು, ಇನ್ನೊಂದು ಬಾರಿ ಜನಗಣತಿ ಆಗಬೇಕು ಅನ್ನೋದು ಹೇಳಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಗಾದ್ರೆ ನೀವು? ಎಲ್ಲದರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗೋದ್ರಿಂದ ನಾನು ಮುಂಚೆನೆ ನಮ್ಮ ಅಭಿಪ್ರಾಯ ನಾವು ಮಾಧ್ಯಮದಲ್ಲಿ ಹೇಳೋದು ಸರಿಯಲ್ಲ. ಯಾಕಂದ್ರೆ ಮುಂದಿನ ವಾರನೇ ಚರ್ಚೆ ಇದೆ. ಮುಂದಿನ ವಾರ ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಂತ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.